ಮೂರನೇ ತರಗತಿಯ ಥರ್ಡ್ ಸ್ಟ್ಯಾಂಡರ್ಡ್ನ ಲೆಸನ್ 5 ದ ಫ್ಯಾಮಿಲಿ ಆಫ್ ದ ವಾಟರ್. ದ ಫ್ಯಾಮಿಲಿ ಆಫ್ ವಾಟರ್ ಅಂದರೆ ನೀರಿನ ಒಂದು ಕುಟುಂಬ ಅಂತ. ಅಂದರೆ ನಾವು ಹೆಂಗೆ ನಮ್ಮ ಕುಟುಂಬ ತಂದೆ ತಾಯಿ ಮಕ್ಕಳು ಅಂತೀವಿ, ಹಂಗೆ ನೀರಿನ ಒಂದು ಕುಟುಂಬವನ್ನು ಇಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಇಲ್ಲಿ ಇದರಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ಮತ್ತು ಆ್ಯಕ್ಟಿವಿಟಿಗಳಿಗೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನದಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಜೀವಿಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಗುರುತಿಸಬೇಕು. ಕೊಟ್ಟಿರುವ ಜಾಗದಲ್ಲಿ ಹೆಸರನ್ನು ಬರೀಬೇಕು, ನೇಮನ್ನು ಬರೀಬೇಕು. ಇದು ಮೊಸಳೆ ಇಲ್ಲಿ ಬರೆದಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಫ್ರಾಗ್ ಕಪ್ಪೆ, ಇಲ್ಲಿ ಡಕ್ ಹಂಸ, ಇದು ಫಿಶ್ ಮೀನು, ಇದು ಆಮೆ, ಇಲ್ಲಿ ಕ್ರ್ಯಾಬ್ ಏಡಿ ಇರುವಂಥದ್ದು, ಇದು ಕೊಕ್ಕರೆ, ಇಲ್ಲಿರುವಂಥದ್ದು ಬಸವನ ಹುಳು. ಇವುಗಳನ್ನು ಮುದ್ದಾಗಿ ದುಂಡಾಗಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಬರೆದುಕೊಳ್ಳುವಂಥದ್ದು. ನೆಕ್ಸ್ಟ್ ಇವು ಸಮುದ್ರದಲ್ಲಿ ವಾಸ ಮಾಡುವಂತಹ ಜೀವಿಗಳ ಚಿತ್ರ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಯಥಾ ರೀತಿಯಲ್ಲಿ ನೀವು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹೆಸರಿಸಬೇಕು ಮತ್ತು ನದಿಯಲ್ಲಿ ವಾಸ ಮಾಡವು ಯಾವುವು ಅಂತ ಬರಿಬೇಕು. ನೋಡ್ರಿ, ಇದು ಕ್ರೊಕೊಡಿಲ ಮೊಸಳೆ, ಫ್ರಾಗ್ ಕಪ್ಪೆ, ಇದು ತಿಮಿಂಗಿಲ, ಇದು ಸೀಗಡೆ, ಇದು ಫಿಶ್ ಮೀನು, ಇದು ಕ್ರ್ಯಾಬ್ ಏಡಿ, ಇದು ಸ್ನೇಕ್ ಕಡಲ ಹಾವು ಅಂತೇಳಿ ಕರಿತೀವಿ, ಇದು ಆಮೆ, ಇದು ಸ್ಟಾರ್ ಫಿಶ್ ನಕ್ಷತ್ರ ಮೀನು, ಇದು ಆಕ್ಟೋಫಸ್, ಇದು ಸಿ ಹಾರ್ಸ್ ಅಂತೇಳಿ ಸಮುದ್ರ ಕುದುರೆ ಅಂತೇಳಿ, ನೆಕ್ಸ್ಟ್ ಬಂದರೆ ಇದು ಸಿಹಿ ನೀರಿನ ಚಿಪ್ಪು ಅಂತೇಳಿ ಕರಿತೀವಿ, ಇದು ಸಮುದ್ರದ ಶಂಖ ಅಂತ ಕರಿತೀವಿ ಇದನ್ನು. ನೆಕ್ಸ್ಟ್ ಬಂದರೆ ಜೆಲ್ಲಿ ಫಿಶ್, ಇದು ಜೆಲ್ಲಿ ಫಿಶ್. ಇವುಗಳಿಗೆ ಹೆಸರುಗಳನ್ನು ಬರೆಯುವಂಥದ್ದು. ನೆಕ್ಸ್ಟು ಇವುಗಳು ನದಿಯಲ್ಲಿ ವಾಸ ಮಾಡೋವು ಯಾವುವು, ಸಮುದ್ರದಲ್ಲಿ ವಾಸ ಮಾಡೋವು ಯಾವುವು ಅಂತ ಕೊಟ್ಟಿರುವಂಥವನ್ನ ನಾವೇನು ಮಾಡಬೇಕು, ಡಿವೈಡೆಡ್ ಅವನ್ನು ಬರೆಯುವಂಥದ್ದು. ಇಲ್ಲಿ ಉತ್ತರವನ್ನು ನೀವು ಬರ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬಂದರೆ ಇಲ್ಲಿ ಆಕ್ಟಿವಿಟಿಯನ್ನು ನೋಡಬೇಕು ನೀವು. ನಿಮ್ಮ ಊರಿನಲ್ಲಿರುವಂತಹ ನದಿ ಕೆರೆಗಳಿವೆ ಅಲ್ವಾ, ಅವು ಯಾವ್ಯಾವ ಟೈಮ್ನಲ್ಲಿ ಎಷ್ಟೆಷ್ಟು ನೀರು ಇರ್ತೈತೆ ಅಂತ ಕೇಳಿದ್ದಾರೆ. ಚಳಿಗಾಲದಲ್ಲಿ ನದಿ ಆದರೆ ಎಷ್ಟು ನೀರು ಇರ್ತೈತೆ ಇಲ್ಲಿರುವಂಥದ್ದು, ಮಳೆಗಾಲದಲ್ಲಿ ಎಷ್ಟು ನೀರು ಇರ್ತೈತೆ, ಬೇಸಿಗೆ ಕಾಲದಲ್ಲಿ ಎಷ್ಟು ನೀರು ಇರ್ತೈತೆ ಅಂತ. ಇದು ನದಿ ರಿವರ್ ಏನಿದೆ ಇದು ಮಳೆಗಾಲದಲ್ಲಿ ತುಂಬಿರ್ತೈತೆ, ಚಳಿಗಾಲದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತೈತೆ.
ಬೇಸಿಗೆ ಬಂದಾಗ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ರೀತಿ ಕೆರೆನೂ ಅಷ್ಟೇ, ಕಾಲುವೆ ಮತ್ತು ಈ ಥರ ಯಾವುದೇ ಮೂಲ ಆದರೂ ಕೂಡ ಮಳೆಗಾಲದಲ್ಲಿ ಹೆಚ್ಚಿಗೆ ಮಳೆ ಬಂದಾಗ ನೀರು ತುಂಬುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ರೈಟ್ ಎ ಪಯಮ್ ಆನ್ ರೈನ್ ಅಂತ ಕೇಳಿದ್ದಾರೆ. ಮಳೆಯ ಬಗ್ಗೆ ಒಂದು ಕವನವನ್ನು ಬರೆ ಅಂತ ಕೇಳಿದ್ದಾರೆ. ಇಲ್ಲಿ ಬರೆದಿರುವುದನ್ನು ನೀವು ನೋಡ್ಬೋದು. ಇದು ಮಳೆಯ ಬಗ್ಗೆ ಬರೆದಿರುವಂತಹ ಕವನ. ಇದನ್ನೇ ನೀವು ಬರೀಬೇಕು ಅಂತೇನಿಲ್ಲ. ನಿಮಗೆ ಇನ್ನೂ ನಾನು ಸೃಜನಶೀಲ ಕ್ರಿಯೇಟಿವ್ ಆಗಿ ಒಂದು ಕವನವನ್ನು ಬರಿತೀನಿ ಅಂತಂದರೆ ನೀವು ಇನ್ನೂ ಅತ್ಯುತ್ತಮವಾದ ಕವನವನ್ನು ಬರೀಬೋದು. ಇದು ಮಾದರಿಯಾಗಿ ನಾವು ಬರೆದಿರುವಂಥದ್ದು. ನೆಕ್ಸ್ಟು ಮಳೆ ಬಂದಾಗ ನೀನೇನು ಮಾಡುವೆ? ವಾಟ್ ಡೂ ಯು ಡೂ ವೆನ್ ಇಟ್ ರೈನ್ಸ್? ಏನು ಮಾಡ್ತೀಯ ಮಳೆ ಬಂದಾಗ? ನೋಡಿ, ಮೇಕ್ ಎ ಪೇಪರ್ ಬೋಟ್ಸ್ ಅಂದರೆ ಕಾಗದ ದೋಣಿಗಳನ್ನು ಮಾಡಿ, ಟು ಫ್ಲೋಟ್ ಇನ್ ವಾಟರ್ ಪಡಲ್ಸ್ ಅಂದರೆ ನೀರಿನಲ್ಲಿ ತೇಲಿ ಬಿಡುತ್ತೇನೆ. ನೀವು ಮಳೆ ಬಂದಾಗ ಟಪ ಟಪ ಶಬ್ದವನ್ನು ಕೇಳುತ್ತೇನೆ, ಆಲಿಸುತ್ತೇನೆ ಅಂತ ಬರೀಬೋದು. ಮಳೆ ಬಂದಾಗ ಮಳೆಯ ಶಬ್ದ ಇದೆಯಲ್ಲ ಅದನ್ನು ನಾನು ಕೇಳ್ತೀನಿ ಅಂತ ಬರೀಬೋದು. ಅಥವಾ ಮನೆಯ ಸೂರಿನ ಅಡಿಗೆ ನಾನು ಪಾತ್ರೆ ಅಥವಾ ಕೊಡವನ್ನು ಇಟ್ಟು ನೀರನ್ನು ಸಂಗ್ರಹಿಸುತ್ತೇನೆ. ನಿಮಗೇನು ಅದು ಆ ಮಳೆ ಬರಬೇಕಾದ್ರೆ ನಿಮಗೇನು ಅನಿಸುತ್ತೆ ಅದನ್ನು ನೀವಿಲ್ಲಿ ಕ್ರಿಯೇಟಿವ್ ಆಗಿ ಬರೆಯುವಂಥದ್ದು. ನಾವು ಮಾಡಲ್ಲಾಗಿ ಇದನ್ನು ಬರೆದಿರುವಂಥದ್ದು. ಇದನ್ನು ನೀನು ಅಭಿನಯಿಸಬೇಕು, ಡ್ಯಾನ್ಸ್ ಮಾಡಿ ತೋರಿಸ್ಬೇಕು. ಮಳೆ ಬರ್ಬೇಕಾದ್ರೆ ಹೆಂಗೆ ಆಡ್ತವೆ ಇವೆಲ್ಲ ಅಂತಕ್ಕಂಥದ್ದನ್ನು ತೋರಿಸುವಂಥದ್ದು. ಇಷ್ಟು ಈ ಲೆಸನಿನ ಆಕ್ಟಿವಿಟಿ ಆ್ಯಂಡ್ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.